ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಇಂದು ನವೆಂಬರ್ 15. ಇಂದು ಸಂಜೆ 5 ಗಂಟೆಗೆ ಶಬರಿಮಲೆಯ ಸನ್ನಿಧಾನವನ್ನು ತೆರೆದು ಸರಿಸುಮಾರು 67 ದಿನಗಳ ಕಾಲ ಸುದೀರ್ಘ ಅವಧಿಗಾಗಿ ಆ ಸನ್ನಿಧಾನ ತೆರೆದಿರುತ್ತೆ. ದೇಶದ ನಾನಾ ಭಾಗಗಳಿಂದಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಕೂಡ ಶಬರಿಮಲೆಗೆ ಭಕ್ತರ ದಂಡೆ ಹರಿದು ಬರುತ್ತೆ. ಶಬರಿಮಲೆ ಯಾತ್ರಿಕರು ಬಹುಮುಖ್ಯವಾಗಿ ಆ ಒಂದು ಭಕ್ತರ ದಂಡೆ ಬರುತ್ತೆ. ಆದರೆ ಭಕ್ತರು ಬರಬೇಕಾದ್ರೆ ಎಲ್ಲರೂ ಕೂಡ ಆ ಒಂದು ನಮ್ಮ ಸಾಂಪ್ರದಾಯಿಕದ ಉಡುಗೆ ಏನಾಗಿರುತ್ತೆ ಆ ಪಂಚೆಗಳನ್ನು ತೊಟ್ಟು ಬರಬೇಕು. ಆದರೆ ಕೆಲವೊಂದು ಬರ್ಮುಡ ಪ್ಯಾಂಟು ಈ ಒಂದು ಡ್ರೆಸ್ಸಲ್ಲಿ ಬರ್ತಾರೆ. ಅಂಥ ಒಂದು ಡ್ರೆಸ್ಗಳನ್ನು ದಯವಿಟ್ಟು ನಿಷೇಧಿಸಿ ಪಂಚೆಗಳಲ್ಲೇ ಶಬರಿಮಲೆ ಯಾತ್ರೆಗೆ ಬನ್ನಿ. ಆದರೆ ಆ ಪಂಚೆಗಳಲ್ಲಿ ಯಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಒಂದು ದೊಡ್ಡ ಕೊರತೆ ಕಾಡುತ್ತೆ. ತಮ್ಮಲ್ಲಿ ಆ ಒಂದು ಬಹುಮುಖ್ಯವಾಗಿ ಆ ಮೊಬೈಲ್ ಬೇಕಾಗಿರುತ್ತೆ. ಆ ಮೊಬೈಲ್ಗಳನ್ನು ತಾವು ಆ ಒಂದು ಯಾತ್ರಾ ಸಮಯದಲ್ಲಿ ಆ ಮೊಬೈಲ್ ಅವಶ್ಯಕತೆ ಇರುತ್ತೆ ಖಂಡಿತ. ಯಾಕೆಂದರೆ ಅದು ಮೊಬೈಲನ್ನು ಇಟ್ಕೊಳ್ಳಿಕ್ಕೆ ಮೇಲ್ಗಡೆ ಇಂಥ ಟಿ ಶರ್ಟ್ಗಳು ಹಾಕಿದರೆ ಅಥವಾ ಶರ್ಟ್ಗಳಲ್ಲಿ ಹಾಕಿದರೆ ಅದು ಬಿದ್ದೋಗುತ್ತೆ. ಮತ್ತು ತಮ್ಮ ಯಾತ್ರಾ ಅವಧಿಯಲ್ಲಿ ಖರ್ಚಿಗೆ ಬೇಕಾಗುವಂತಹ ಹಣ ಮತ್ತು ಆ ಒಂದು ಕಾಣಿಕೆಗಳ ರೂಪದಲ್ಲಿ ಮತ್ತು ಅವಶ್ಯಕ ವಸ್ತುಗಳನ್ನು ತೆಗೆದುಕೊಳ್ಳಲು ಚಿಲ್ಲರೆ ಕಾಸು ಬೇಕಾಗುತ್ತೆ. ಅದನ್ನು ಇಟ್ಕೊಳ್ಳೋದು ಹೇಗೆ ಸ್ವಾಮಿ ಪಂಚೆಯನ್ನು ಧರಿಸಿದ್ರೆ ಅಂತ ಒಂದು ಭಾವನೆ ಬರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ರಾಮನಗರದ ನಿಮ್ಮ ಆ ಒಂದು ಮಳಿಗೆ ಉದಯ ವಿಷ್ಣು ಶೈಲಿಶಕೋದಲ್ಲಿ ಬಹಳ ಶಬರಿಮಲೆ ಯಾತ್ರಿಕರಿಗೆ ಬಹಳ ಅತ್ಯುಪಯುಕ್ತವಾದ ಈ ಒಂದು ಬೆಲ್ಟ್ ಪೋಚನ್ನು ನಿಮಗೆ ಆ ಕರ್ನಾಟಕದ ಯಾವುದೇ ಭಾಗಗಳಲ್ಲಿರಬಹುದು ಅಥವಾ ನೆರೆಯ ರಾಜ್ಯ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ಭಾರತದ ಯಾವುದೇ ಭಾಗಗಳಲ್ಲಿ ಈ ಒಂದು ಬೆಲ್ಟ್ ಪೋಚನ್ನು ನಮ್ಮ ಮಳಿಗೆಯಿಂದ ನೀವು ಖರೀದಿಸಿದರೆ ಉಚಿತವಾದ ಡೆಲಿವರಿಯನ್ನು ನಾವು ಕೊಡ್ತಾ ಇದ್ದೀವಿ. ಏನು ಇದರ ವಿಶಿಷ್ಟತೆ ಅಂದರೆ, ಸಾಮಾನ್ಯವಾಗಿ ಬೆಲ್ಟ್ ಪೋಚ್ ಎಲ್ಲಿ ಬೇಕಾದರೆ ಖರೀದಿಸ್ಬೋದು ನೀವು. ಆದರೆ ಆ ಜಿಪ್ಪು ಹಿಡ್ಕೊಳ್ಳೋದು ಮತ್ತು ಕಟ್ಟಾಗೋದು ಎಲ್ಲ ಇರುತ್ತೆ. ನೋಡಿ ಯಾವ ರೀತಿ ಬೇಕಾದರೆ ಹಿಡಿತೀನಿ ನಾನು. ನೋಡಿ ಈ ರೀತಿ ಎಳೆದ್ರೆ ಅದು ಹಿಡ್ಕೊಂಡಿಲ್ಲ ಸರಿಗೆ, ಹಿಡ್ಕೊಂಡ್ರೆ ಎಲ್ಲೂ ಕೂಡ ಹಿಡಿತಾ ಇಲ್ಲ. ಈ ಜಿಪ್ಪಲ್ಲಿ ನಿಮಗೆ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದು ಇದೊಂದು ಮುಖ್ಯ. ಈ ಹಣವನ್ನು ಇಡಲಿಕ್ಕಾಗಿ ಹಿಂದ್ಗಡೆ ಒಂದು ಪೌಚ್ ಇದೆ. ಈ ಪೌಚಲ್ಲಿ ನೀವು ನಿಮ್ಮ ದೊಡ್ಡದಾದ ಮೊತ್ತ ಏನಿರುತ್ತೆ ಯಾತ್ರಾ ಕಾಲದಲ್ಲಿ ಆ ಹಣವನ್ನು ಇಲ್ಲಿಟ್ಟು ಜಿಪ್ಪನ್ನು ಹಾಕೋಬಹುದು. ಈ ರೀತಿ ಜಿಪ್ ಹಾಕೊಂಡಾಗ ನೋಡಿ ಜಿಪ್ಪು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಜಿಪ್ಪು ಯಾವುದಾದ್ರೂ ಎಳೆದು ನೋಡುವಂಥ ಒಂದು ಬೆಲ್ಟ್ ಪೌಚ್ ನಿಮಗೆ ಎಲ್ಲಾದರೂ ದೊರಕುತ್ತೆ ಅಂದರೆ ರಾಮನಗರದ ಉದಯ ವಿಷ್ಣು ಸ್ಟೈಲಿಶ್ ಲೋಕದಲ್ಲಿ ನಿಮಗಾಗಿ ಉಚಿತ ಒಂದು ಕೊರಿಯರ್ ಅಥವಾ ಯಾವ ಮೂಲಕ ಕಳಿಸ್ಬೋದು ಅದನ್ನು ಕಳಿಸ್ತೀವಿ. ಮತ್ತು ಮೊಬೈಲನ್ನು ಇಡಲಿಕ್ಕೆ ಎಷ್ಟು ಸ್ಥಳಾವಕಾಶ ಇದೆ ಅನ್ನೋದಕ್ಕೆ ಈ ಸ್ಥಳಾವಕಾಶವನ್ನು ತೋರಿಸ್ತಾ ಇದ್ದೀನಿ. ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ಗಳನ್ನು ಇಲ್ಲಿ ಮೊಬೈಲ್ಗಳನ್ನು ಜಾಗೃತಿಗೆ ಇಟ್ಕೋಬೋದು. ಮತ್ತು ಇನ್ನೂ ಕೂಡ ವಿಶೇಷವಾಗಿ ದೊಡ್ಡದಾಗಿ ಜಾಗ ಇರೋದ್ರಿಂದ ಚಿಕ್ಕ ಪುಟ್ಟ ಮಕ್ಕಳನ್ನು ಕರೆದು ಹೋಗ್ತೀರಾ, ಆ ಮಕ್ಕಳಿಗೆ ಒಂದು ಸಣ್ಣ 2 ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಅಥವಾ ಚಿಕ್ಕದಾದ ಒಂದು ನೀರಿನ ಬಾಟಲ್ ಕೂಡ ಇಟ್ಕೋಬೋದು. ಇಲ್ಲಿ ಮತ್ತೊಂದು ಪೌಚ್ ಇದೆ. ಆ ಪೌಚಲ್ಲಿ ನೀವು ಚಿಲ್ಲರೆ ಕಾಸನ್ನು ಇಡಬಹುದು. ಚಿಲ್ಲರೆ ಕಾಸನ್ನು ಇಟ್ಟು ನೀವು ತಲೆಯ ಮೇಲೆ ಇರುಮುಡಿಯನ್ನು ಇಟ್ಕೊಂಡು ಒಂದೇ ಕೈಯಲ್ಲಿ ಆಪ್ರೇಟ್ ಮಾಡುತ್ತಾ ಆ ಒಂದು ಕಾಸನ್ನು ತಗೋಬೋದು, ಮೊಬೈಲನ್ನು ಇಟ್ಕೋಬೋದು. ಈ ಒಂದು ಬೆಲ್ಟ್ ಪೌಚ ಮತ್ತೊಂದು ವಿಶೇಷತೆ ಏನು ಅಂದರೆ, ಇದು ಬಹಳ ಎಲ್ಲರಿಗೂ ಕೂಡ ಯಾವುದೇ ಒಂದು ಸೈಜ್ನಲ್ಲಿ ತಾವು ಇಲ್ಲಿ ನೋಡಿ ಇಷ್ಟು ವಿಶೇಷವಾದ ಸ್ಥಳ ಇದೆ. ಇದು ಯಾವ ಒಂದು 30 ಮಧ್ಯ ಈ ಒಂದು ಲೈವಲ್ಲಿ ಕರೆಗಳು ಬಂದಾಗ ಕರೆಗಳು ಬರ್ತಾನೆ ಇರುತ್ತೆ. ಅದಕ್ಕೆ ಕ್ಷಮೆ ಎಲ್ಲಾದರೂ ನಿಮಗೆ ಇಂಟ್ರಪ್ಟ್ ಆಗಿದ್ರೆ ಈ ಒಂದು ಬೆಲ್ಟನ್ನು ನಿಮ್ಮ ಒಂದು ಸೈಜ್ಗೆ ಅನುಗುಣವಾಗಿ ಟೈಟಾಗಿ ಮಾಡ್ಕೋಬೋದು. ಈ ವೆರೈಟಿಗಳು 3-4 ಗುಣಮಟ್ಟದಲ್ಲಿದೆ. ಇದು ಒಂದು ಗುಣಮಟ್ಟದ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. 3-4 ಕಲರ್ಗಳಲ್ಲಿ ಇದು ಬರ್ತಾ ಇದೆ. ಮತ್ತೊಂದು ಬಹುಮುಖ್ಯವಾದ ಇನ್ನೊಂದು ಇದೇ ಬೆಲ್ಟ್ ಪೌಚ್ನಲ್ಲಿ ಅದಕ್ಕಿಂತ ಹೆಚ್ಚಿನ ಗುಣಮಟ್ಟದ್ದು ಇದೊಂದಿದೆ. ಈ ಗುಣಮಟ್ಟದ ಎಲ್ಲ ಬೆಲ್ಟ್ ಪೌಚ್ಗಳು ನಿಮ್ಮದಾಗಬೇಕು ಅಂದರೆ ಈ ಕೂಡಲೇ ಆ ಒಂದು 9740280589 ಈ ನಂಬರ್ಗೆ ಕರೆ ಮಾಡಿ ಇದರ ದರ ಏನು, ಇದನ್ನು ಉಚಿತವಾಗಿ ಕೊರಿಯರಲ್ಲಿ ಯಾವ ರೀತಿ ಪಡಿಬೋದು ಅನ್ನೋದಕ್ಕೆ ಈ ಒಂದು ಮಾರ್ಗದಲ್ಲಿ ಈ ಒಂದು ವಿಚಾರವನ್ನು ತಿಳಿಸ್ತೀವಿ. ಮತ್ತು ಈ ಬೆಲ್ಟ್ನ ಮತ್ತೊಂದು ಹಿಂಬದಿಯಲ್ಲಿ ಕುಷನ್ ಕೂಡ ಇರುತ್ತೆ. ತಮಗೆ ತೊಂದರೆ ಆಗೋದಿಲ್ಲ, ಒತ್ತುತ್ತೆ ಅಂತ ಯಾವುದೇ ಒಂದು ಭಾವನೆ ಇರೋದಿಲ್ಲ. ಮತ್ತು ಇದರ ಮತ್ತೊಂದು ವಿಶೇಷತೆ ಏನು ಅಂದರೆ, ನಮ್ಮ ಸ್ವಾಮಿಗಳು ಬಹುಪಾಲು ಸ್ವಾಮಿಗಳು ಪಂಚೆಯನ್ನು ಎಲ್ಲ ಕಾಲದಲ್ಲೂ ಧರಿಸೋದಿಲ್ಲ. ಶಬರಿಮಲೆ ಯಾತ್ರೆ ಕಾಲದಲ್ಲಿ ಮಾತ್ರ ಪಂಚೆಯನ್ನು ಧರಿಸ್ತೀರಾ. ಆ ಪಂಚೆ ಉಡೋದು ಹೇಗೆ ಅಂತಲೇ ಗೊತ್ತಿರಲ್ಲ. ಅದು ವಾಸ್ತವವೂ ಕೂಡ ಗಂಟನ್ನು ಹಾಕ್ಕೊಳ್ತಾರೆ. ಅಂತ ಗಂಟು ಹಾಕೊಳ್ಳೋ ಪ್ರಮೇಯನೇ ನಿಮಗೆ ಬರೋಲ್ಲ. ಆ ಬೆಲ್ಟ್ ಮೇಲೆ ಈ ಪೌಚನ್ನು ನೀವು ಒಂದು ಕರೆಕ್ಟಾಗಿ ಹಾಕ್ಬಿಟ್ರೆ ಈ ರೀತಿ ಬಿಗ್ಗಿಯಾಗಿ ಕೂತ್ಕೊಳ್ಳುತ್ತೆ. ಆ ಪಂಚೆಯೂ ಉದುರೋಗಲ್ಲ. ಇದಕ್ಕಾಗಿ ನೀವು ಈ ಕೂಡಲೇ 9740280589
ಅದನ್ನು ಫಸ್ಟ್ ಕಾಮೆಂಟಲ್ಲೂ ಕೂಡ ನನ್ನ ಸಹೋದರರ ನಂಬರ್ ಕೂಡ ಇರುತ್ತೆ 9164363636. ಆ ಕಾಮೆಂಟ್ನಲ್ಲಿ ಮೊದಲ ಕಾಮೆಂಟ್ನಲ್ಲಿ ಆ ಎರಡೂ ನಂಬರ್ಗಳನ್ನು ಹಾಕಿರ್ತೀನಿ. ಈ ಕೂಡಲೇ ಕರೆ ಮಾಡಿ ಶಬರಿಮಲೆ ಯಾತ್ರೆಗೆ ಅತ್ಯಮೂಲ್ಯವಾದ ಈ ವಸ್ತುವನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ಮತ್ತು 1 ಮಂಡಲ ಕಾಲ ವ್ರತವನ್ನು ಮಾಡದೆ ಶಬರಿಮಲೆ ಯಾತ್ರೆಯನ್ನು ಮಾಡಬೇಡಿ ಅಂತ ಮತ್ತೊಮ್ಮೆ ತಿಳಿಸುತ್ತಾ, ಈ ಒಂದು ರಾಮನಗರದ ಪ್ರಮುಖ ರಸ್ತೆಯಲ್ಲಿರುವಂತಹ ಉದಯ ವಿಷ್ಣು ಶ್ರೇಣಿಶ್ಲೋಕದಲ್ಲಿ ಕೆಲವು ಉತ್ತಮ ಗುಣಮಟ್ಟದ ಕೆಲವೊಂದು ಪೀಸ್ಗಳಿದೆ. ಈ ಪೀಸ್ಗಳನ್ನು ಆದಷ್ಟು ಬೇಗ ಬುಕ್ ಮಾಡಿಕೊಂಡು ತರಿಸ್ಕೊಳ್ಳಿ. ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರೆ ಅಂದರೆ ಅದು 1 ಮಂಡಲ ಕಾಲ ವ್ರತವನ್ನು ಮಾಡಿ ಆ ಇರುಮುಡಿಯನ್ನು ಕಟ್ಟಿಕೊಂಡು ಹೋಗಬೇಕಾದಂಥ ಯಾತ್ರೆಯ ಪ್ರಮುಖವಾದ ಉದ್ದೇಶ. ನೋಡಿ ಜಿಪ್ ಎಷ್ಟು ಸರಾಗವಾಗಿ ತಿರುಗಿಸ್ತಾ ಇದೆ. ಚಿಕ್ಕ ಮಗಳು ಕೂಡ ಆಪರೇಟ್ ಮಾಡ್ಬೋದು. ಈ ಒಂದು ಬೆಲ್ಟ್ ಕೋಚನ್ನು ಖರೀದಿಸಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ನಮ್ಮ ಉದ್ದೇಶ ಆಗಲಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರೂ ಇಲ್ಲ. BSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ PS ಕಣ್ಣನ್, ರಾಮನಗರ. ಸ್ವಾಮಿ